ಹಬ್ಬ ಹಾಕೋದು ಎಲ್ಲ ಚೆನ್ನಾಗಿದೆ, ಎಲ್ಲ ಸಂಪ್ರದಾಯ ಪ್ರಕಾರ ಮಾಡಿದ್ದಾರೆ, ಎಲ್ಲ ಭಕ್ತಿಯಿಂದ ಎಲ್ಲ ಆಚರಣೆ ಸೂಪರ್ ಇದೆ, ಸೂಪರ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಹೇಳಿ ಸರ್, ಇಷ್ಟ ಆಯ್ತು ಸರ್? ನಿಮ್ಗೆ ಚೆನ್ನಾಗಿದೆ, ನೋಡ್ಬೋದು, ಬಂದು ನೋಡ್ಬೋದು. ಹೇಗಿತ್ತು ಹೇಳಿ ಸರ್? ಇಷ್ಟ ಆಯ್ತು ನಿಮಗೆ? ತುಂಬ ಚೆನ್ನಾಗಿದೆ. ಹೇಳಿ ಸರ್, ಹೇಗಿತ್ತು ಹೇಳಿ? ಫಸ್ಟ್ ಕ್ಲಾಸ್ ಆಗಿತ್ತು, ಎಲ್ಲ ಚೆನ್ನಾಗಿ ತೆಗೆದವಳು, ಎಲ್ಲ ಚೆನ್ನಾಗಿ ಬಂದಿದೆ. ಈ ಥರ ಭಾರಿ ಚೆನ್ನಾಗಿದೆ, ಇಷ್ಟ ಆಯಿತು. ಹೇಳಿ ಸರ್. ಹಾಂ, ಎಲ್ಲ ಭಾಳ ಚೆನ್ನಾಗಿ ಕೊಡ್ತಾರೆ. ಊರಲ್ಲಿ ಯಾವ ಥರ ಏನು ಇಷ್ಟ ಆಯಿತು ಹೇಳಿ? ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಯ್ತಾ? ಹಾಂ, ಹೇಗಿತ್ತು ಹೇಳಿ? ಸೂಪರಾಗಿತ್ತು, ಚೆನ್ನಾಗಿದೆ. ಹೇಗಿತ್ತು ಹೇಳಿ ಸರ್? ಇಷ್ಟ ಆಯ್ತು ಸರ್? ಮೂವಿ ಹೇಗಿತ್ತು ಹೇಳಿ? ಸೂಪರ್ ಮೇಡಮ್. ಮೂವಿ ಹೇಗಿತ್ತು ಹೇಳು? ಹೇಗಿತ್ತು ಹೇಳಿ ಸರ್? ತುಂಬ ಚೆನ್ನಾಗಿದೆ. ಸಂಸ್ಕೃತಿ ತೋರಿಸಿದ್ದಾರೆ. ಈ ಮೂವಿ ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ. ಫ್ಯಾಮಿಲಿ ಎಲ್ಲೂ ಬೋರ್ ಆಗುತ್ತೆ. ಮೂವಿ ಹೇಗಿತ್ತು ಹೇಳಿ ಸರ್? ಭಾಳ ಚೆನ್ನಾಗಿದೆ. ಇದು ಭಕ್ತಿಪೂರ್ವಕ ನಮ್ಮದು 4 ಜನ ನೋಡುವಂಥದ್ದು ತಾಯಿ ಚೌಡೇಶ್ವರಿ. ಪ್ರತಿಯೊಬ್ಬರು ಭಕ್ತಾದಿಗಳಿಗೆ ಏನಿದೆ, ಏನು ನಡೀತದೆ, ಅನಾದಿಕಾಲಿ ಜಾತಿ ಭೇದ ಯಾವುದೇ ಇಲ್ಲ. ಮುಸ್ಲಿಮರು, ದಲಿತರು ಎಲ್ಲ ಸೇರ್ಕೊಂಡು ಮಾಡೋದು ಪ್ರತಿಯೊಂದು ನಮ್ಮಲ್ಲಿ ಯಾವುದೇ ಜಾತಿ ಭೇದ ಇಲ್ಲ. ಆ ತಾಯಿ ನಿಂತ್ಕೊಂಡು ಏನು ಮಾಡ್ತೀವಿ ನಾವು ಈ ವರ್ಷ ದೇವಸ್ಥಾನಕ್ಕೆ ಬಂದವರು ಇನ್ನೊಂದು ಸರಿ ಅದೇ ಭಕ್ತಾದಿಗಳು ಬರ್ತಾ ಇರ್ತಾರೆ. ಇದು ವಿಜೃಂಭಣೆ ನಡೀಲಿ ಅಂತೇಳಿ 100% ಗ್ಯಾರಂಟಿ ಸಕ್ಸಸ್ ಆಗಿದೆ. ಒಳ್ಳೆ ಫಿಲಮ್ ಹೇಳಿ. ಇಷ್ಟ ಆಯ್ತಾ ನಿಮಗೆ? ಸೂಪರ್ ಆಗಿದೆ. ಯಾರಾದ್ರೂ ಒಬ್ಬರು ಮಾತಾಡಿ. ಹಾಂ, ಹೇಳಿ ಸರ್. ಇತಿಹಾಸ ಚೆನ್ನಾಗಿದೆ, ಈಗಿನ ಕಾಲದವ್ರು ಊರಬ್ಬ ಹೇಗಿತ್ತು ಹೇಳಿ ಸರ್? ಇಷ್ಟ ಆಯ್ತು ನಿಮ್ಗೆ? ಮೂವಿ ಹೇಗಿತ್ತು ಹೇಳಿ? ಊರಬ್ಬ ನೈಜ ಕಡೆ ನೈಜ ಶೋಧಿ ಸೂಪರ್ ಆಗಿ ತೋರಿಸೋರೆ. ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ಫಿಲಮ್ ನೋಡಿ ಸರ್. ನೀವು ಹೇಳಿ ಸರ್. ತುಂಬ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ನೋಡೋ ಫಿಲಮು, ಎಲ್ಲ ಬಂದು ನೋಡಿ. ಮೂವಿ ಹೇಗಿತ್ತು ಹೇಳಿ? ಊರಬ್ಬ ಊರಬ್ಬ ಮಾಡಿದ್ರಾ? ಊರಬ್ಬ ಅಂದ್ರೆ ಇಷ್ಟನಾ? ಎಲ್ಲ ಮನೆಗೆ ಕೆಲಸ ಮಾಡ್ತಾ ಇದ್ರು. ಹಾಂ, ಎಲ್ಲರೂ ಸೇರಿಕೊಂಡು ಊರಬ್ಬ ಮಾಡೋದು ತುಂಬ ಅಚ್ಚುಕಟ್ಟಾಗಿ ಏನು ಹಳ್ಳಿ ಸೊಗಡಿದೆ, ಅದನ್ನು ತುಂಬ ಕಾಣಿಸಿದೆ. ಎಲ್ಲೂ ಏನೋ ಇದಿರೋದ್ರಿಂದ ತುಂಬ ಫ್ಯಾಮಿಲಿ ಕೂತ್ಕೊಂಡು ಮಕ್ಕಳು ಎಲ್ಲ ಕೂತ್ಕೊಂಡು ನೋಡುವಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ನೋಡಿ. ಅಷ್ಟು ಚೆನ್ನಾಗಿದೆ ಫಿಲಮ್. ನೈಜ ಘಟನೆ ನೋಡ್ಬೋದು. ನೈಜ ಘಟನೆ ಸಿನಿಮಾ ಆಗಿ ತೋರಿಸಿದ್ದಾರೆ. ನೈಜ ಘಟನೆ ಹೇಳಿ. ಇದೆಲ್ಲ ನೋಡೋಕ್ಕೆ ನಮಗೆ ಆಗಲ್ಲ. ಮನೆಯಲ್ಲಿ ಅಡುಗೆ ಅದು ಇದು ನೋಡ್ಬಿಟ್ಟು ಚೆನ್ನಾಗಿದೆ. ಹಾಂ, ಏನು? ಅಲ್ಲಿಲ್ಲ ಬರ್ರಿ, ಇದ್ರು ವೇಸ್ಟ್ ಏನು ತಗೊಂತೀರ? ಅಲ್ಲಿ ಹೋಗಿ ಬಂದವಳು ಯಾರು ಹಾಕಿದ್ರೆ ಎಂಟ್ರಿ ಮಾಡಿ ಅಲ್ಲಿ ಹೋಗಿ ಬಂದವಳು. ಮ್ಯಾಮ್, ಮೂವಿ ಹೇಗಿತ್ತು ಹೇಳಿ ಮ್ಯಾಮ್? ತುಂಬ ಚೆನ್ನಾಗಿದೆ ಮೇಡಮ್. ಇಷ್ಟ ಆಯ್ತು ನಿಮಗೆ? ಇಷ್ಟ ಆಯಿತು. ಊರಬ್ಬ ನೀವು ಮನೇಲಿ ಊರಬ್ಬ ಮಾಡ್ತೀರಿ? ನಾವು ಇಷ್ಟು ವರ್ಷ ಇತ್ತು ಊರಬ್ಬ ನೋಡೋದಿಲ್ಲ. ಈ ಮೂವಿ ಚೆನ್ನಾಗಿ ನೋಡ್ಕೊಂಡು ಖುಷಿ ಆಯಿತು ತುಂಬ. ಹೇಗಿತ್ತು? ಹೇಗಿತ್ತು? ಚೆನ್ನಾಗಿದಾ? ಊರಬ್ಬ ಹೇಗಿತ್ತು? ಇಷ್ಟ ಆಯ್ತಾ? ಹೇಗಿತ್ತಮ್ಮ? ನಮ್ಗೆ ಇಷ್ಟ ಇಲ್ಲ. ನಾವು ಚೆನ್ನಾಗಾಯ್ತು. ನಮಗಂತೂ ಹಬ್ಬದಲ್ಲಿ ನೋಡೋಕ್ಕಾಗಲ್ಲ, ಮನೆಯಲ್ಲೆಲ್ಲ ಮಾಡೋದು. ಇದು ನೋಡೋಕೆ ತುಂಬ ಸಂತೋಷ ಆಯಿತು. ಇಷ್ಟ ಆಯ್ತು ನಿಮ್ಗೆ ಊರಬ್ಬ? ತುಂಬ ಇಷ್ಟ ಆಯಿತು. ಮಾಡ್ತಾ ಇರುವಂತಹ ಸಿನಿಮಾನಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಇಲ್ಲಿ ಊರ ಹಬ್ಬ ಹೇಗಿದೆಯೋ ಹಾಗೆ ತೋರಿಸುವಂತಹ ಪ್ರಯತ್ನದಲ್ಲಿ ಒಂದೊಂದು ಮನೆಗಳಲ್ಲಿ ಒಂದೊಂದು ಕಥೆ ಇರುತ್ತೆ. ಆ ಒಂದೊಂದು ಕಥೆನ ಎಷ್ಟಾಗುತ್ತೋ ಅಷ್ಟನ್ನ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದ್ರ ಜೊತೆಗೆ ಕೆಟ್ಟದಾಗಿದ್ರೆ ಅದು ಒಳ್ಳೇದಕ್ಕೆ ಹೇಗೆ ಕನ್ವರ್ಟ್ ಆಗಬೇಕು, ಅಥವಾ ಒಳ್ಳೇದಾಗಿತ್ತು ಅಂತಂದರೆ ಅದನ್ನು ಮುಂದಕ್ಕೆ ಹೇಗೆ ಕ್ಯಾರಿ ಮಾಡಬೇಕು ಅನ್ನೋದನ್ನು ತುಂಬ ನೀಟಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ರಘುಶಂಕರ್ ಅವರು ಡೈರೆಕ್ಟ್ ಮಾಡಿದ್ದಾರೆ, ಶ್ರೀಧರ್ ಸರ್ ಇದ್ದಾರೆ, ಕೆ ಸರ್ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ದೊಡ್ಡ ಲಿಸ್ಟೇ ಇದೆ ಕ್ಯಾಮ್ರಾ ಸಹಾಯಕರು ಅಂತ, ಛಾಯಾಗ್ರಹಣ ಸಹಾಯಕರು ಅಂತ. ಬಿಕಾಸ್ ಅಷ್ಟು ಕ್ಯಾಮ್ರಾಸ್ ಯೂಸ್ ಮಾಡಿದ್ದಾರೆ. ಡ್ರೋನ್ ಇರ್ಬೋದು, ಇನ್ನೊಂದಷ್ಟು ಅಂದರೆ ವೆರೈಟೀಸ್ ಆಫ್ ಕ್ಯಾಮ್ರಾ ಜೊತೆಗೆ ನಂಬರ್ ಆಫ್ ಕ್ಯಾಮ್ರಾಸ್ ಜಾಸ್ತಿ ಇತ್ತು. ಯಾಕೆ ಅಂತಂದರೆ ಇದರಲ್ಲಿ ಬೇರೆ ಸಿನಿಮಾಗಳ ಥರ ಜೂನಿಯರ್ ಆರ್ಟಿಸ್ಟ್ನ ಕರೆಸು ನಿಲ್ಲಿಸು, ಆ ಒಂದು ಸೆಟಪ್ ರೆಡಿ ಮಾಡು, ಅಲ್ಲಿ ಅಂದರೆ
ನಮಗದು ರೂಢಿ ಆಗಿರುವಂಥದ್ದು. ಅಂದರೆ ಅದೇ ರೀತಿಯಾಗಿ ಶೂಟಿಂಗ್ ನಡೆಯುತ್ತೆ ಅನ್ನೋದು ನಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿರುವಂಥದ್ದು. ಬಟ್ ನೀವು ಇಲ್ಲಿ ಎಷ್ಟು ಜನರನ್ನ ನೋಡಿದ್ದೀರಾ, ಅಷ್ಟು ಜನರು ಬಂದು ಸಿನಿಮಾಗೆ ಬಂದವರಲ್ಲ, ಊರ ಹಬ್ಬ ಮಾಡೋದಕ್ಕೆ ಬಂದಂಥವ್ರು. ಅದು ನೋಡಿದ್ರೇ ಒಂಥರ ರೋಮಾಂಚನ ಆಗುತ್ತೆ. ಲೈಕ್ ಅಷ್ಟು ಜನರನ್ನು ನಾವು ಅಲ್ಲಿ ಶೂಟ್ ಮಾಡಬೇಕಾದ್ರೂ ನನಗೆ ದೇವಸ್ಥಾನಕ್ಕೆ ಹೋಗುವಂಥ ಒಂದು ಸೀಕ್ವೆನ್ಸಲ್ಲಿ ಮಾತ್ರನೇ ಜನರನ್ನು ನೋಡೋಕ್ಕೆ ಸಿಕ್ಕಿದ್ದು. ಬಟ್ ನಾವು ನಿಂತ್ಕೊಂಡು ಎಷ್ಟು ಜನ ನೋಡೋದು, ನಮ್ಮ ಸುತ್ತ ಇರೋರು ಅಷ್ಟೇ ನೋಡ್ಬೋದು. ಬಟ್ ಈ ಟಾಪ್ ಆ್ಯಂಗಲಲ್ಲಿ ಅಷ್ಟು ರಾಷ್ಟ್ರೀಯ ಜನ ನೋಡಬೇಕಾದ್ರೆ ಇವರು ಹೆಂಗೆ ಹೋದ್ರು ಇವ್ರು ಕ್ಯಾಮ್ರಾ ಎತ್ಕೊಂಡು ಈ ಥರದೊಂದು ಸೀಕ್ವೆನ್ಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಅನ್ನೋಂಥ ಒಂದು ಕ್ವೆಶ್ಚನ್ ರೈಸ್ ಆಗುತ್ತೆ. ಬಟ್ ಗಣೇಶ್ ಗೌಡರು ತುಂಬ ನೀಟಾಗಿ ಅವರ ಒಂದು ಊರಿನಲ್ಲಿ ನಡೆಯುವಂಥ ಊರ ಹಬ್ಬನ ಪ್ರೆಸೆಂಟ್ ಮಾಡುವಂಥ ಪ್ರಯತ್ನ ಪಟ್ಟಿದ್ದಾರೆ. ಅದ್ರ ಜೊತೆಗೆ ಇಡೀ ತಂಡ ಜೊತೆಗೆ ನಿಂತಿದೆ. ಆ್ಯಂಡ್ ಅಷ್ಟು ಜನ ಇವಾಗ ಮೊನ್ನೆ ಎಲ್ಲ ನೋಡ್ಬೋದು ನೀವು, 100-150 ವೆಹಿಕಲ್ಸ್ ರ್ಯಾಲಿ ಹೋಗಿದ್ದಾರೆ. ಅದ್ರ ಜೊತೆಗೆ LED ಇದ್ರ ಜೊತೆಗೂ ತುಂಬ ಜನ ಓಡಾಡಿದ್ದಾರೆ. ನಾನು ಒಂದು ಜಾಗಕ್ಕೆ ಹೋಗೋಂಥ ಅವಕಾಶ ಸಿಕ್ತು. ಬಿಕಾಸ್ ತುಂಬ ಹತ್ತಿರದಲ್ಲಿ ಸಿನಿಮಾ ರಿಲೀಸ್ ಇದ್ದಿದ್ದರಿಂದ ಜಾಸ್ತಿ ಜಾಗಕ್ಕೆ ನಾನು ಹೋಗೋಕ್ಕಾಗಲಿಲ್ಲ. ಬಟ್ ಹೇಳೋದೇನಂತಂದರೆ ಪ್ರತಿಯೊಂದು ಸೀಕ್ವೆನ್ಸೂ ಅವರವರ ಮನಸ್ಸಿಗೆ ನಾಟುವಂಥದ್ದಿದೆ. ಇನ್ಕ್ಲೂಡಿಂಗ್ ನಮ್ಮ ಒಂದು ಸೀಕ್ವೆನ್ಸ್ ಅವರ ಊರಿನಲ್ಲಿ ಒಂದಷ್ಟು ಜನರಿಗೆ ನಡೆದಿರೋವಂಥದ್ದು. ಅಂದರೆ ನನ್ನ ಮತ್ತು ಮಿತ್ರ ಸರ್ ಕಾಂಬಿನೇಷನ್ನಲ್ಲಿ ಮಾಡಿರೋವಂಥದ್ದು ಏನಿದೆಯಲ್ಲ, ಆ ಸೀಕ್ವೆನ್ಸ್ ಬಂದು ಕನ್ನಿಕಾ ಅನ್ನೋಂತಹ ಪಾತ್ರ ನಂದು. ಕನ್ನಿಕಾ ತರಹದ ಎಷ್ಟೊಂದು ಜನ ಹೆಣ್ಣುಮಕ್ಳುಗಳಿಗೆ ಅಲ್ಲಿ ಈ ಥರದೊಂದು ಕ್ವೆಶ್ಚನ್ ರೈಸ್ ಆಗುತ್ತೆ ಅನ್ನೋಂಥದ್ದು ರೂಢಿ. ಏನು ಮಾಡೋಕ್ಕಾಗಲ್ಲ. ಒಂದು ಊರಲ್ಲಿ ಜಾತ್ರೆ ನಡೀತಾ ಇದೆ ಅಂದರೆ ನಿನ್ನ ಮಗಳಿಗೆ ಮದುವೆ ಆಗಿಲ್ವಾ, ನಿಮ್ಮ ಮಗನಿಗೆ ಮದುವೆ ಆಗಿಲ್ವಾ ಅಂತ ಕೇಳೋದು. ಅದ್ರ ಜೊತೆಗೆ ಸಿದ್ದುಮೂಲಿ ಮನೆಯವ್ರು ಇರ್ಬೋದು, ಇನ್ನೊಬ್ಬರು ಪಾಯಲ್ ಮಾಡಿದ್ದಾರೆ. ಸೊ ಅವರಿಬ್ಬರು ಕಾಂಬಿನೇಷನ್ ಕೂಡ ಚೆನ್ನಾಗಿ ವರ್ಕೌಟ್ ಆಗಿದೆ. ದೊಡ್ಡಣ್ಣ ಸರ್ ಅಂತೂ ಇಡೀ ಸಿನಿಮಾನ ಅಂದರೆ ಕನ್ವೆ ಮಾಡಿದ್ದಾರೆ. ಕೈಯಲ್ಲಿ ಎತ್ತು ಹಿಡಿದು ನಮಗೆ ದಾರಿ ಎರೆದಿದ್ದಾರೆ ಥರ ಫುಲ್ ನೀಟಾಗಿ ಕನ್ವೆ ಮಾಡಿದ್ದಾರೆ. ಬಾಲರಾಜ್ ವಡಿ ಸರ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರೆಲ್ಲ ತುಂಬ ಸೀನಿಯರ್ಸ್. ಬಟ್ ಅವರು ಏನು ಕನ್ವೆ ಮಾಡಿದಾರಲ್ಲ ಅದು ಮೋಸ್ಟ್ಲಿ ಎಲ್ರಿಗೂ ತುಂಬ ಚೆನ್ನಾಗಿ ರೀಚ್ ಆಗ್ಬೋದು. ಜನ್ಸೀಸ್ ಅಂತ ಅಲ್ಲ, ಮಿಲೇನಿಯಲ್ಸ್ ಅಂತ ಅಲ್ಲ, ಎಲ್ಲರೂ ಒಂದು ಸಿನಿಮಾನ, ಅದರಲ್ಲೂ ದೇವ್ರನ್ನ ನಂಬುವಂಥವ್ರು, ದೇವ್ರ ಮೇಲೆ ನಂಬಿಕೆ ಇರುವಂಥವ್ರು. ಈಗ ಅಂದರೆ ಅಲ್ಲೇ ಕೂತ್ಕೊಂಡು ಒಂದ್ಸತಿ ನಾನು ಪ್ರೇ ಮಾಡ್ಕೊಂಡ್ಬಿಟ್ಟೆ. ಆ್ಯಕ್ಚುಲಿ ನನಗೆ ಅಲ್ಲಿ ಅಷ್ಟು ಹತ್ತಿರದಲ್ಲಿ ದೇವ್ರನ್ನ ನೋಡೋದಕ್ಕೆ ಒಂದ್ಸತಿ ಸಿಕ್ತು. ಬಟ್ ಕನ್ವೆ ಆಗ್ತಿರ್ಲಿಲ್ಲ. ಬಿಕಾಸ್ ರಶ್ ಜನ, ನಾವಲ್ಲಿ ಶೂಟ್ ಮಾಡ್ತಾ ಇದ್ದೀವಿ, ನಾನು ಏನೋ ಒಂದು ಮಾಡಬೇಕು, ಅವ್ರು ಡೈರೆಕ್ಟ್ರು ಹೇಳಿರ್ತಾರೆ ಅದನ್ನು ಮಾಡಬೇಕು ಅನ್ನೋದ್ರಲ್ಲಿ ಆ್ಯಕ್ಚುಲ್ ಕೂತ್ಕೊಂಡು ನಾನು ಅಷ್ಟು ಡೀಟೇಲಿಂಗಾಗಿ ನೋಡಬೇಕಾದ್ರೆ ದೇವರೇ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡು ಅಂತ ನಾನೇ ಕೂತ್ಕೊಂಡು ಸೀಟಲ್ಲಿ ಕೂತ್ಕೊಂಡು ಒಂದ್ಸತಿ ಪ್ರೇ ಮಾಡ್ಕೊಂಡಂಗಾಯ್ತು. ಪ್ರಾಬ್ಲಿ ದೇವ್ರನ್ನ ಇಷ್ಟಪಡುವಂತಹ ಎಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಸಿನಿಮಾನ ಥಿಯೇಟರ್ ಬಂದರು ಎಲ್ಲ ಒಂದೇ ಸತಿ ಹೇಳಿ ಮುಗಿಸಿದ್ದಾಯ್ತು. ಮಜಾ ಮಾಡಿ ರಿಯಲ್ ಆಗಿ ಜಾತ್ರೆಯಲ್ಲಿ ಆಚರಣೆ ಮಾಡಿದರೆ ಅವರೆಲ್ಲರನ್ನೂ ಕರೆಸಿದ್ವಿ. ಅವರನ್ನು ತುಂಬ ಚೆನ್ನಾಗಿದ್ದಾರೆ, ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಒಳ್ಳೆ ಖುಷಿ ಆಗ್ತಾ ಇದೆ ನನಗೆ. ಯಾಕೆಂತಂದರೆ ಇದನ್ನು ದುಡ್ಡುಗೋಸ್ಕರ ನಾವು ಮಾಡಿಲ್ಲ. ನಮ್ಮ ಆಚರಣೆ, ನಮ್ಮ ಹಬ್ಬ, ನಮ್ಮ ವಿಲೇಜ್ ಕಾನ್ಸೆಪ್ಟು ಇಟ್ಕೊಂಡು ಸಿನಿಮಾ ಮಾಡಿದ್ದು. ಹಾಗಾಗಿ ನನಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕೆಂದರೆ ದುಡ್ಡು ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಇದರಲ್ಲಿ ಏನಂದರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಮಾಡಿದ್ದೀನಿ. ದಯವಿಟ್ಟು ಎಲ್ಲ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಿಮ್ಗೆ ಇಷ್ಟ ಆದರೆ 4 ಜನಕ್ಕೆ ಹೇಳಿ. ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದೀವಿ. ಎಲ್ರಿಗೂ ಈ ಸಿನಿಮಾ ಬಂದು ನೋಡೋದು ಅಂತ ಕೇಳ್ಕೊಳ್ತೀವಿ. ತುಂಬ ಖುಷಿ ಆಗ್ತಾ ಇದೆ ಸರ್. ರಿಯಲ್ ಆರ್ಟಿಸ್ಟ್ಗಳನ್ನ ಹಾಕೊಂಡಿದ್ದ ಕೆಲವೊಂದು ಜನಗಳನ್ನ ಯೂಸ್ ಮಾಡಿದ್ದೀರಾ? ಹೌದು ಸರ್, ಹೌದು. ಸುಮಾರು 20-25 ಜನ ಕಲಾವಿದರಿದ್ದಾರೆ. ಹಿರಿಯ ಕಲಾವಿದ ದೊಡ್ಡಣ್ಣ ಎಲ್ಲರೂ ಇದ್ದಾರೆ. ಅದ್ರ ಜೊತೆಗೆ ಅಲ್ಲಿ ರಿಯಲ್ಲಾಗಿ ಏನು ಜಾತ್ರೆಯಲ್ಲಿ ನಾವು ಆಚರಣೆ ಮಾಡ್ತೀವಿ ಅವ್ರನ್ನೇ ಬ್ಲೆಂಡ್ ಮಾಡಿಕೊಂಡು ಶೂಟ್ ಮಾಡಿದ್ವಿ. 3 ವರ್ಷ ಪ್ರತತ 3 ವರ್ಷ ಕಾಯ್ದು ಅಂದರೆ ಪ್ರತಿ ವರ್ಷವೂ ಒಂದೊಂದು ಶಾರ್ಟ್ ತೊಗೊಂಡು ಶೂಟ್ ಮಾಡಿದ್ವಿ ರಿಯಲ್. ಯಾಕೆಂದರೆ ಸುಮಾರು ಒಂದು 5-10 ಲಕ್ಷ ಜನ ಸೇರ್ತಾರೆ ಆ ಜಾತ್ರೆಯಲ್ಲಿ, ನೀವು ನೋಡಿರ್ಬೋದು. ಹಾಗಾಗಿ ಆ ಜಾತ್ರೆಯಲ್ಲಿ ಶೂಟ್ ಮಾಡೋದು ತುಂಬಾ ಕಷ್ಟ. ಹಾಗಾಗಿ 3 ವರ್ಷ ಪ್ರತಿ ವರ್ಷ ಬಂದು ನಡೀತದೆ. 3 ಇಯರ್ಸ್ ಇದನ್ನು ಶೂಟ್ ಮಾಡಿ ಬೆಳೀತಾರೆ ತಂದಿದ್ದೀವಿ ಸರ್. ಈ ಎಲ್ಲರೂ